Welcome back to Vivekananda PU College YouTube classes. Second PUC Economics, Macroeconomics. We are in fourth chapter, Determination of Income and Employment. So in our last class, we discussed about savings. ಅಲ್ವಾ? ಎಸ್, ಸೇವಿಂಗ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು. ಸೊ ಇದರ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡಿರುವಂಥದ್ದು. ಸೊ ಏನು ಸೇವಿಂಗ್ ಅಂದರೆ? ಸೊ ಸೇವಿಂಗ್, ಸೊ ಒಂದಷ್ಟು ನಮ್ಮ ಇನ್ಕಮಲ್ಲಿ ಏನು ಹೇಳುವಂಥದ್ದು, ಸೇವಿಂಗ್ ಮಾಡಿರುವಂಥದ್ದು. ಸೊ ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆದವರು ಫ್ಯೂಚರಿಗೋಸ್ಕರ, ಫ್ಯೂಚರ್ನ ಅನ್ಸರ್ಟನಿಟಿಗೋಸ್ಕರ, ಫ್ಯೂಚರ್ನ ಎಮರ್ಜೆನ್ಸಿಗೋಸ್ಕರ ಏನು ಮಾಡ್ತಾರೆ ಜನರು? ಸೇವಿಂಗ್ ಹ್ಯಾಬಿಟ್ಸ್ಗಳನ್ನು ಡೆವಲಪ್ ಮಾಡ್ತಾರೆ. ಸೊ ಹಾಗಾದರೆ ಏನಿರ್ಬೋದು ಈ ಸೇವಿಂಗ್ ಅಂದರೆ? ಸೊ ಜನರು ಸಾಮಾನ್ಯವಾಗಿ ಯಾವ ಫಾರ್ಮಲ್ಲಿ ಸೇವಿಂಗ್ ಮಾಡ್ತಾರೆ ನಮಗೆ ಗೊತ್ತಿದೆ. ಬ್ಯಾಂಕ್ ಡೆಪಾಸಿಟ್ಗಳ ಮೂಲಕ ಇರ್ಬೋದು, ಗೋಲ್ಡ್ ಪರ್ಚೇಸ್ ಮಾಡೋ ಮೂಲಕ, ಪ್ರಾಪರ್ಟಿ ಪರ್ಚೇಸ್ ಮಾಡೋ ಮೂಲಕ, ಶೇರ್ ಅಥವಾ ಬಾಂಡ್ಸ್ಗಳನ್ನು ಪರ್ಚೇಸ್ ಮಾಡೋದರ ಮೂಲಕ. ಸೊ ಈ ರೀತಿ ಜನರು ಏನು ಮಾಡ್ತಾರೆ? ಸೇವಿಂಗನ್ನು ಮಾಡ್ತಾರೆ ಎನ್ನುವಂಥದ್ದು. ಸೊ ಕ್ಯಾಪಿಟಲ್ ಫಾರ್ಮೇಷನ್ ಆಗಬೇಕು ಅಂತಾದರೆ ಸೇವಿಂಗ್ ಈಸ್ ದ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು. ಸೊ ಸೇವಿಂಗ್ ಆದ್ದು ಇನ್ವೆಸ್ಟ್ಮೆಂಟ್ ಆಗಬೇಕು. ಸೊ ಅದು ಆ ಪ್ರೊಸೆಸನ್ನು ನಾವು ಕ್ಯಾಪಿಟಲ್ ಫಾರ್ಮೇಷನ್ ಅಂತ ಕೂಡ ಕರಿತೇವೆ. ಸೊ ಒಂದಷ್ಟು ಏನು ಹೇಳುವಂಥದ್ದು ಸೇವಿಂಗ್ ಅಂದರೆ, ಇಟ್ ಈಸ್ ದಟ್ ಪಾರ್ಟ್ ಆಫ್ ಇನ್ಕಮ್ ವಿಚ್ ಈಸ್ ನಾಟ್ ಕನ್ಸ್ಯೂಮ್ಡ್ ಎನ್ನುವಂಥದ್ದು. ಸೊ ಕನ್ಸ್ಯೂಮ್ ಮಾಡದೇ ಇರುವಂಥ ಒಂದು ಪಾರ್ಟ್ ಆಫ್ ಇನ್ಕಮ್ ಅನ್ನು ನಾವೇನು ಹೇಳುವಂಥದ್ದು? ಸೇವಿಂಗ್ ಅಂತ ಹೇಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಒಂದು 20,000 ರೂಪಾಯಿ ಸಂಬಳ ಇದೆ ಒಬ್ಬನಿಗೆ, ಒಂದು 15,000 ರೂಪಾಯಿ ಖರ್ಚು ಇರ್ಬೋದು, 5,000 ರೂಪಾಯಿ ಸೇವಿಂಗ್ ಮಾಡ್ತಾನೆ. ಸೊ 5,000 ಅಮೌಂಟ್ ಅನ್ನು ನಾವೇನು ಹೇಳುವಂಥದ್ದು? ಸೇವಿಂಗ್ ಅಮೌಂಟ್. ಇಟ್ ಈಸ್ ದಟ್ ಪಾರ್ಟ್ ಆಫ್ ಇನ್ಕಮ್ ವಿಚ್ ಈಸ್ ನಾಟ್ ಕನ್ಸ್ಯೂಮ್ಡ್ ಅಂತ. ಸೊ ಈ ರೀತಿ ಜನರು ಬೇರೆ ಬೇರೆ ಉದ್ದೇಶಕ್ಕೆ, ಬೇರೆ ಬೇರೆ ಪರ್ಪಸ್ಸಿಗೆ ಏನು ಮಾಡ್ತಾರೆ? ಸೇವಿಂಗ್ಗಳನ್ನು ಮಾಡ್ತಾರೆ. ನಿಮ್ಮ ಪೇರೆಂಟ್ಸ್ ನಿಮ್ಮ ಎಜುಕೇಷನಿಗೆ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಸೇವಿಂಗ್ ಮಾಡ್ತಾರೆ. ಸೊ ಸೇವಿಂಗ್ ಮಾಡುವಂಥದ್ದು ಸುಲಭ ಇದೆಯಾ? ಇಲ್ಲ. ಸೊ ಇನ್ಕಮನ್ನು ಗಳಿಸಬೇಕು, ಇನ್ಕಮನ್ನು ಅಚೀವ್ ಮಾಡಬೇಕು ಅಂತಾದರೆ ಕೆಲಸ ಮಾಡಬೇಕು. ಸೊ ಈ ರೀತಿ ನಾವೇನು ಹೇಳುವಂಥದ್ದು? ಸೇವಿಂಗನ್ನು ಡಿಫೈನ್ ಮಾಡ್ತೇವೆ. ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಿರುವಂಥದ್ದು ಪ್ರಾಪರ್ಟೀಸ್ ಆಫ್ ಸೇವಿಂಗಲ್ಲಿ ಎರಡು ರೀತಿಯದ್ದು, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ಮತ್ತು ಎವರೇಜ್ ಪ್ರೊಪೆನ್ಸಿಟಿ ಟು ಸೇವ್ ಎನ್ನುವಂಥದ್ದು. ಸೊ ಏನು ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ಅಂದ್ರೆ? ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ಅಂದ್ರೆ ಚೇಂಜಸ್ ಇನ್ ಸೇವಿಂಗ್ ಡ್ಯೂ ಟು ಚೇಂಜಸ್ ಇನ್ ಇನ್ಕಮ್. ನಾನಾಗಲೇ ಹೇಳಿದೆ, ಸೇವಿಂಗ್ ವಿಲ್ ಬಿ ಡೈರೆಕ್ಟ್ಲಿ ಡಿಪೆಂಡ್ಸ್ ಅಪಾನ್ ಇನ್ಕಮ್. ಇನ್ಕಮ್ ಜಾಸ್ತಿ ಆಯ್ತಾ, ಸೇವಿಂಗ್ ಜಾಸ್ತಿ ಆಗ್ಬೋದು. ಇನ್ಕಮ್ ರೆಡ್ಯೂಸ್ ಆದರೆ ಸೇವಿಂಗ್ ಕೂಡ ರೆಡ್ಯೂಸ್ ಆಗ್ತದೆ. ಆಲ್ರೆಡಿ ಸೇವಿಂಗ್ ಮಾಡಿದನ್ನು ನಾವು ಏನು ಮಾಡ್ತೇವೆ? ಕರೆಂಟ್ ಕನ್ಸಂಪ್ಷನ್ಗೆ ಯೂಸ್ ಮಾಡೋ ಪರಿಸ್ಥಿತಿ ಬರ್ತದೆ. ಸೊ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ಅಂದರೆ ಹಿಯರ್ ಏನು ಹೇಳುವಂಥದ್ದು? ಸೇವಿಂಗ್ ವಿಚ್ ಡಿಪೆಂಡ್ಸ್ ಅಪಾನ್ ಇನ್ಕಮ್, ಅಥವಾ ಚೇಂಜಸ್ ಇನ್ ಸೇವಿಂಗ್ ಡ್ಯೂ ಟು ಚೇಂಜಸ್ ಇನ್ ಇನ್ಕಮ್ ಎನ್ನುವಂಥದ್ದು. ಇನ್ಕಮ್ ಜಾಸ್ತಿ ಆಯಿತು, ಸೇವಿಂಗ್ ಜಾಸ್ತಿ ಆಗ್ತದೆ. ಇನ್ಕಮ್ ರೆಡ್ಯೂಸ್ ಆದರೆ ಸೇವಿಂಗ್ ರೆಡ್ಯೂಸ್ ಆಗ್ತದೆ. ಡೆಲ್ಟಾ ಎಸ್ ಡಿವೈಡೆಡ್ ಬೈ ಡೆಲ್ಟಾ ವೈ ಅಂತ ಹೇಳಿದ್ದೇನೆ ಅಲ್ವಾ? ಎಸ್ ಇಸ್ ಈಕ್ವಲ್ ಟು ಚೇಂಜಸ್ ಇನ್ ಸೇವಿಂಗ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಇನ್ಕಮ್ ಎನ್ನುವಂಥದ್ದು. ಸೊ ಎನದರ್ ಒನ್ ಈಸ್ ಎವರೇಜ್ ಪ್ರೊಪೆನ್ಸಿಟಿ ಟು ಸೇವ್, ಸೇವಿಂಗ್ ಪರ್ ಯೂನಿಟ್ ಆಫ್ ಇನ್ಕಮ್ ಎನ್ನುವಂಥದ್ದು. ಅಂದರೆ ಎಸ್ ಇಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ವೈ. ಸೊ ಸೇವಿಂಗ್ ಡಿವೈಡೆಡ್ ಬೈ ವೈ, ಸೇವಿಂಗ್ ಪರ್ ಯೂನಿಟ್ ಆಫ್ ಇನ್ಕಮ್ ಅನ್ನು ನಾವು ಎವರೇಜ್ ಪ್ರೊಪೆನ್ಸಿಟಿ ಟು ಸೇವ್ ಅಂತ ಕರಿತೇವೆ. ವಿದ್ಯಾರ್ಥಿಗಳು ಗಮನಿಸಬೇಕು, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ಅಂದ್ರೆ ಏನು, ಮಾರ್ಜಿನಲ್ ಪ್ರೊಪೆನ್ಸಿಟಿ, ಎವರೇಜ್ ಪ್ರೊಪೆನ್ಸಿಟಿ ಟು ಸೇವ್ ಅಂದ್ರೆ ಏನು ಎನ್ನುವಂಥದ್ದು ಕನ್ಸಂಪ್ಷನ್ ಅಲ್ಲಿ ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ಎವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಎನ್ನುವುದರ ಬಗ್ಗೆ. ಸೊ ಆಮೇಲೆ ನಾವು ಡಿಸ್ಕಸ್ ಮಾಡಿರುವಂಥದ್ದು ಇನ್ವೆಸ್ಟ್ಮೆಂಟ್. ಏನು ಇನ್ವೆಸ್ಟ್ಮೆಂಟ್ ಅಂದರೆ? ಸಾಮಾನ್ಯವಾಗಿ ನಾವು ದಿನನಿತ್ಯದಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತೇವೆ. ಒಂದು ಬಿಲ್ಡಿಂಗ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಮನೆಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ರೋಡ್ ಮಾಡುವಂಥದ್ದು, ಇದೆಲ್ಲ ಎಕ್ಸಾಂಪಲ್ಗಳು. ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಇರ್ಬೋದು, ಡ್ಯಾಮ್ಸ್ ಇರ್ಬೋದು, ರೋಡ್ಸ್ ಇರ್ಬೋದು, ಅಥವಾ ಪೋರ್ಟ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್. ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ಗಳಿಗೆ ಒಂದಷ್ಟು ಎಕ್ಸಾಂಪಲ್ಗಳು. ಎಡಿಷನಲ್ ಮೇಡ್ ಟು ನೇಷನ್ಸ್ ಫಿಸಿಕಲ್ ಕ್ಯಾಪಿಟಲ್ ಅನ್ನು ನಾವು ಇನ್ವೆಸ್ಟ್ಮೆಂಟ್ ಅಂತ ಕರೆಯುವಂಥದ್ದು. ಈ ಸೇವಿಂಗ್, ಇನ್ವೆಸ್ಟ್ಮೆಂಟ್, ಕನ್ಸಂಪ್ಷನ್ ಇದೆಲ್ಲ ಒಂದೊಂದು ಮಾರ್ಕ್ಗೆ ಬರುವಂಥ ಸಾಮಾನ್ಯವಾದ ಕ್ವಶನ್ಸ್ಗಳು. ಸೊ ಏನು ಇನ್ವೆಸ್ಟ್ಮೆಂಟ್ ಅಂದರೆ? ಇನ್ವೆಸ್ಟ್ಮೆಂಟ್ ಈಸ್ ದ ಎಡಿಷನಲ್ ಮೇಡ್ ಟು ನೇಷನ್ಸ್ ಫಿಸಿಕಲ್
ಕ್ಯಾಪಿಟಲ್. ಹಾಗಾದ್ರೆ ಎಕ್ಸಾಂಪಲ್ ಕೊಡ್ತಿದ್ರೆ ಇನ್ವೆಸ್ಟ್ಮೆಂಟ್ಗೆ ಎಕ್ಸಾಂಪಲ್ಗಳು ಬಿಲ್ಡಿಂಗ್ಗಳು, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಅಥವಾ ಬಿಲ್ಡಿಂಗ್ಸ್ಗಳು, ಡ್ಯಾಮ್ಗಳು, ರೋಡ್ಗಳು, ಬ್ರಿಡ್ಜ್ಗಳು, ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ಗಳು? ಇನ್ವೆಸ್ಟ್ಮೆಂಟ್ಗೆ ಎಕ್ಸಾಂಪಲ್ಗಳು. ಸೊ ಅದರ ಜೊತೆಗೆ ನಾವು ಡಿಸ್ಕಸ್ ಮಾಡಿರುವಂಥದ್ದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಕನ್ಸಂಪ್ಷನ್ ಫಂಕ್ಷನ್ ಅಲ್ವಾ? ಎಸ್. ಏನು ಕನ್ಸಂಪ್ಷನ್ ಫಂಕ್ಷನ್ ಅಂದ್ರೆ? ಕನ್ಸಂಪ್ಷನ್ ಫಂಕ್ಷನ್ ಇಟ್ ಎಕ್ಸ್ಪ್ಲೈನ್ಸ್ ದ ರಿಲೇಶನ್ಶಿಪ್ ಅಥವಾ ಫಂಕ್ಷನಲ್ ರಿಲೇಶನ್ಶಿಪ್ ಬಿಟ್ವೀನ್ ಕನ್ಸಂಪ್ಷನ್ ಅಂಡ್ ಇನ್ಕಮ್. ನಮ್ಮ ಕನ್ಸಂಪ್ಷನ್ ಹೇಗೆ ಇನ್ಕಮ್ನೊಟ್ಟಿಗೆ ರಿಲೇಶನ್ಶಿಪ್ ಅನ್ನು ಹೊಂದಿಕೊಂಡಿದೆ. ಸೊ ಇನ್ಕಮ್ ಜಾಸ್ತಿ ಆಯಿತು, ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗ್ತದೆ. ಇನ್ಕಮ್ ಕಡಿಮೆ ಆಯಿತು, ಕನ್ಸಂಪ್ಷನ್ ಕೂಡ ರಿಡ್ಯೂಸ್ ಆಗಿಯೇ ಆಗ್ತದೆ ಎನ್ನುವಂಥದ್ದು. ಹಿಯರ್ ಕನ್ಸಂಪ್ಷನ್ ಟೋಟಲಿ ಡಿಪೆಂಡ್ಸ್ ಅಪಾನ್ ಇನ್ಕಮ್ ಅಂತ ಹೇಳ್ಬೋದು. ಬಟ್ ಎರಡು ರೀತಿಯ ಕನ್ಸಂಪ್ಷನ್ಗಳು ಇರ್ತದೆ ಅಲ್ವಾ? ಆಟೋನಮಸ್ ಕನ್ಸಂಪ್ಷನ್ ಎನದರ್ ಒನ್ ಈಸ್ ಇಂಡ್ಯೂಸ್ಡ್ ಕನ್ಸಂಪ್ಷನ್. ಸೊ ಇಲ್ಲಿ ಯಾವ ರೀತಿ ಕನ್ಸಂಪ್ಷನ್ ಫಂಕ್ಷನ್ ಎಕ್ಸ್ಪ್ಲೈನ್ಸ್ C is equal to C dash plus CY ಎನ್ನುವುದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ? C dash ಅಂದ್ರೆ ಏನು? ಇಟ್ ಈಸ್ ಆಟೋನಮಸ್ ಕನ್ಸಂಪ್ಷನ್. ಅದೇ ರೀತಿ CY ಅಂದ್ರೆ ಇಂಡ್ಯೂಸ್ಡ್ ಕನ್ಸಂಪ್ಷನ್ ಎನ್ನುವಂಥದ್ದು. ಸೊ C dash ಯಾವ ರೀತಿ ಇರ್ತದೆ? ಕಾನ್ಸ್ಟಂಟ್ ಇರ್ತದೆ. ಅಂದ್ರೆ ಆಟೋನಮಸ್ ಕನ್ಸಂಪ್ಷನ್ ವಿಚ್ ಈಸ್ ನಾಟ್ ಡಿಪೆಂಡ್ಸ್ ಅಪಾನ್ ಇನ್ಕಮ್. ಕನ್ಸಂಪ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನ್ಕಮ್ ಅಂತ ನಾವು ಡಿಸ್ಕಸ್ ಮಾಡಿದ್ದೇವೆ. ಕನ್ಸಂಪ್ಷನ್ ಯಾವುದೇ ಕಾರಣಕ್ಕೂ ಇನ್ಕಮ್ ಅನ್ನು ಡಿಪೆಂಡ್ ಆಗಿರುವುದಿಲ್ಲ. ಸೊ ಆ ರೀತಿಯ ಕನ್ಸಂಪ್ಷನ್ಸ್ಗಳನ್ನು ನಾವು ಆಟೋನಮಸ್ ಕನ್ಸಂಪ್ಷನ್ ಅಂತ ಹೇಳ್ತೇವೆ. ಅದು ಫ್ಲಾಟರ್ ಲೈನ್ ಅಥವಾ ಹೊರಿಸಾಂಟಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ನಾವು ಲಾಸ್ಟ್ ಕ್ಲಾಸಲ್ಲಿ ಡ್ರಾ ಮಾಡಿದ್ದೇವೆ. ಡಯಾಗ್ರಾಮ್ ಅನ್ನು ನೀವು ನೆನಪು ಮಾಡಿಕೊಳ್ಬಹುದು. ಸೊ ಫ್ಲಾಟರ್ ಆಗಿರ್ತದೆ, ಕಾನ್ಸ್ಟೆಂಟ್ ಇರ್ತದೆ. ವಾಟ್ ಎವರ್ ಮೇ ಬಿ ದ ಇನ್ಕಮ್, ದ ಲೆವೆಲ್ ಆಫ್ ಕನ್ಸಂಪ್ಷನ್ ವಿಲ್ ಬಿ ಕಾನ್ಸ್ಟೆಂಟ್ ಅಥವಾ ಸ್ಟೇಬಲ್ ಎನ್ನುವಂಥದ್ದು ಯಾವುದು? ಆಟೋನಮಸ್ ಕನ್ಸಂಪ್ಷನ್ ಅಥವಾ C ಡ್ಯಾಶ್. ಇನ್ನೊಂದು ಡಯಾಗ್ರಾಮ್ ಮಾಡಿದ್ದೇವೆ, ಅದೇನಾಗಿದೆ? ಇನ್ಕ್ರೀಸ್ ಆಗ್ತಾ ಹೋಗಿದೆ. CY ಅಂತ ಹೇಳ್ತೇವೆ. ಏನು CY ಅಂದ್ರೆ? ಇಂಡ್ಯೂಸ್ಡ್ ಕನ್ಸಂಪ್ಷನ್. ಸೊ ಏನು ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅಂದ್ರೆ? ಕನ್ಸಂಪ್ಷನ್ ಟೋಟಲಿ ಡಿಪೆಂಡ್ಸ್ ಅಪಾನ್ ಇನ್ಕಮ್ ಅಂತ ಹೇಳ್ಬೋದು. ಇನ್ಕಮ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ಕನ್ಸಂಪ್ಷನ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಇನ್ಕಮ್ ಡಿಕ್ರೀಸ್ ಆಗ್ತಾ ಬಂದಾಗೆ ಕನ್ಸಂಪ್ಷನ್ ಕೂಡ ಡಿಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಕನ್ಸಂಪ್ಷನ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ಇನ್ಕಮ್ ಅಂತ ಹೇಳ್ಬೋದು. ಯಾವ ಲೆವೆಲ್ ಅಲ್ಲಿ ನಮ್ಮ ಇನ್ಕಮ್ ಇದೆ ಆ ಲೆವೆಲ್ ಅಲ್ಲಿ ನಮ್ಮ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ಗಳು ಇರ್ತದೆ ಎನ್ನುವಂಥದ್ದು. ಸೊ ಇದನ್ನು ನಾವು ಡಿಸ್ಕಸ್ ಮಾಡಿರುವಂಥದ್ದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಕನ್ಸಂಪ್ಷನ್ ಫಂಕ್ಷನ್ ಅಲ್ಲಿ. C is equal to C dash plus CY. C dash ಮತ್ತೆ CY ಯ ನೇಚರ್ ಇನ್ಕಮ್ಗೆ ರಿಲೇಟೆಡ್ ಆಗಿ ಕನ್ಸಂಪ್ಷನ್ ನ ನೇಚರ್ ಅನ್ನು ನಾವು ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. So in today's class we will going to discuss about the graphical representation of investment function. What you mean by investment? ಡಿಸ್ಕಸ್ ಮಾಡಿದಷ್ಟೇ ಈಗ ತಾನೆ. ಏನು ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಹೇಳಿದೆ ನಾನು? ಸೊ ಎಡಿಷನಲ್ ಮೇಡ್ ಟು ನೇಷನ್ಸ್ ಎಕ್ಸಿಸ್ಟಿಂಗ್ ಫಿಸಿಕಲ್ ಕ್ಯಾಪಿಟಲ್ ಅಥವಾ ನೇಷನ್ಸ್ ಫಿಸಿಕಲ್ ಕ್ಯಾಪಿಟಲ್ ಅಂತ ಹೇಳಿದ್ದೇವೆ. ಒಂದು ಹೊಸ ರೋಡ್ ಆಯಿತು, ಒಂದು ಹೊಸ ಪೋರ್ಟ್ ಬಂದರು ಆಯಿತು, ಒಂದು ಹೊಸ ಸಿಟಿ ಡೆವಲಪ್ ಆಯಿತು, ಒಂದು ಹೊಸ ಪೈಪ್ಲೈನ್ ಕನ್ಸ್ಟ್ರಕ್ಷನ್ ಆಯಿತು, ಅಥವಾ ಒಂದು ಹೊಸ ಡ್ಯಾಮ್ಗಳು ಕನ್ಸ್ಟ್ರಕ್ಷನ್ ಆಯಿತು. ಎಡಿಷನ್ ಮೇಡ್ ಟು ನೇಷನ್ಸ್ ಫಿಸಿಕಲ್ ಕ್ಯಾಪಿಟಲ್ ಅಂತ ಹೇಳುವಂಥದ್ದು. ಸೊ ಇದನ್ನು ನಾವು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ. ಜನರಲ್ ಆಗಿ ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ಒಂದಲ್ಲದ ಒಂದು ರೀತಿಯ ಇನ್ವೆಸ್ಟ್ಮೆಂಟ್ಗಳನ್ನು ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ. ಸೊ ಇನ್ವೆಸ್ಟ್ಮೆಂಟ್ಗಳು ಮಾಡಿದ ಹಾಗೆ ಪ್ರಾಫಿಟ್ ಅಚೀವ್ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾರೆ. ಸೊ ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಂದ್ರೆ ಏನು? ಇನ್ವೆಸ್ಟ್ಮೆಂಟ್ ಅಂತ ಗೊತ್ತಾಯಿತು. ಏನು ಇನ್ವೆಸ್ಟ್ಮೆಂಟ್ ಅಂದ್ರೆ? ಎಡಿಷನಲ್ ಮೇಡ್ ಟು ನೇಷನ್ಸ್ ಫಿಸಿಕಲ್ ಕ್ಯಾಪಿಟಲ್. ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಂದ್ರೆ ಏನು? Investment function means the functional relationship between investment and income. Functional relationship between investment and income. ಇನ್ವೆಸ್ಟ್ಮೆಂಟ್ ಮತ್ತು ಇನ್ಕಮ್ ಇರುವ ರಿಲೇಶನ್ಶಿಪ್ ಅನ್ನು ಯಾವುದು ಡಿಸ್ಕಸ್ ಮಾಡ್ತದೆ? ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಡಿಸ್ಕಸ್ ಮಾಡ್ತದೆ ಅಂತ ಹೇಳ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಂದ್ರೆ ಏನು? ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಎಕ್ಸ್ಪ್ಲೈನ್ಸ್ ದ ಫಂಕ್ಷನಲ್ ರಿಲೇಶನ್ಶಿಪ್ ಅಥವಾ ಇಟ್ ಮೀನ್ಸ್ ದ ಫಂಕ್ಷನಲ್ ರಿಲೇಶನ್ಶಿಪ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಕಮ್ ಎನ್ನುವಂಥದ್ದು. ಸೊ ಇನ್ವೆಸ್ಟ್ಮೆಂಟ್ ಮತ್ತು ಇನ್ಕಮ್ ಇರುವಂಥ ರಿಲೇಶನ್ಶಿಪ್ ಅನ್ನು ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇಟ್ ಈಸ್ ಆಲ್ಸೋ ಸಿಂಬಾಲಿಕಲಿ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ I is equal to I dash. I dash ಅಂದ್ರೇನು? I means
investment. I dash means autonomous investment. I dash is equal to autonomous investment. So autonomous investment, I is equal to autonomous investment. So autonomous investment ಅಂದ್ರೆ ಏನಿರ್ಬೋದು? So autonomous investment means, ಆಗ ನಾನು ಡಿಸ್ಕಸ್ ಮಾಡಿದ್ದೇನೆ ಕನ್ಸಂಪ್ಷನ್ ಫಂಕ್ಷನ್ ಅಲ್ಲಿ. ಸಿ ಡ್ಯಾಶ್ ಅಂದ್ರೆ ಏನು? ಅಟೋನಮಸ್ ಕನ್ಸಂಪ್ಷನ್ ಅಂತ ಹೇಳಿದ್ದೇನೆ. ಅಲ್ಲಿ ಇನ್ಕಮ್ ವಿಲ್ ನಾಟ್ ಡಿಸೈಡ್ ಕನ್ಸಂಪ್ಷನ್. ವಾಟ್ ಎವರ್ ಮೇ ಬಿ ದ ಇನ್ಕಮ್ ಆಫ್ ಎ ಕನ್ಸ್ಯೂಮರ್, ಕನ್ಸಂಪ್ಷನ್ ವಿಲ್ ಬಿ ಸ್ಟೇಬಲ್ ಅಂತ ಹೇಳಿದೆ, ಕಾನ್ಸ್ಟೆಂಟ್ ಅಂತ ಹೇಳಿದೆ. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅಥವಾ ಐ ಡ್ಯಾಶ್ ಅಥವಾ ಅಟೋನಮಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ ವಾಟ್ ಎವರ್ ಮೇ ಬಿ ದ ಇನ್ಕಮ್ ಲೆವೆಲ್, ಇನ್ವೆಸ್ಟ್ಮೆಂಟ್ ಲೆವೆಲ್ ವಿಲ್ ಬಿ ಸ್ಟೇಬಲ್ ಅಥವಾ ಸೇಮ್ ಎನ್ನುವಂಥದ್ದು. ಸೊ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಇನ್ಕಮ್ ಅಲ್ಲಿ ಇನ್ಕಮ್ ವಿಲ್ ನಾಟ್ ಡಿಸೈಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇದನ್ನು ಡಯಾಗ್ರಾಮ್ಯಾಟಿಕಲಿ ರೆಪ್ರೆಸೆಂಟ್ ಮಾಡಿದಾಗ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ತದೆ, ನೋಡಿಕೊಳ್ಳಿ. ಡಯಾಗ್ರಾಮ್ಯಾಟಿಕಲ್ ಎಕ್ಸ್ಪ್ಲನೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್. ಹೊರಿಜಾಂಟಲ್ ಆಕ್ಸಿಸ್ OX ಆಕ್ಸಿಸ್ ರೆಪ್ರೆಸೆಂಟ್ಸ್ ಇನ್ಕಮ್, OY ಆಕ್ಸಿಸ್ ವರ್ಟಿಕಲ್ ಆಕ್ಸಿಸ್ ರೆಪ್ರೆಸೆಂಟ್ಸ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ನೀವು ಲೈನ್ ನೋಡಬಹುದು, ಐ ಡ್ಯಾಶ್ ಎನ್ನುವ ಲೈನ್, ಇಟ್ ರೆಪ್ರೆಸೆಂಟ್ಸ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಥವಾ ಅಟೋನಮಸ್ ಇನ್ವೆಸ್ಟ್ಮೆಂಟ್ ಎನ್ನುವಂಥದ್ದು. ಸೊ ಇದು ಹೇಗಿದೆ? ಫ್ಲಾಟರ್ ಆಗಿದೆ ಅಥವಾ ಕಾನ್ಸ್ಟೆಂಟ್ ಆಗಿದೆ, ಸ್ಟೇಬಲ್ ಆಗಿದೆ ಎನ್ನುವಂಥದ್ದು. ಸ್ಟೇಬಲ್ ಟು OX ಆಕ್ಸಿಸ್. OX ಆಕ್ಸಿಸ್ ಅಲ್ಲಿ ಯಾವ್ದು ರೆಪ್ರೆಸೆಂಟ್ ಮಾಡುವಂಥದ್ದು? ಇನ್ಕಮ್. ಇನ್ಕಮ್ ಏನಾಗ್ತಾ ಹೋಗ್ತದೆ? ಇನ್ಕ್ರೀಸ್. ಈ ಲೆವೆಲ್ ಇನ್ಕಮ್ ಅಲ್ಲಿಯೂ ಇನ್ವೆಸ್ಟ್ಮೆಂಟ್ ಸೇಮ್ ಇರ್ತದೆ, ಈ ಲೆವೆಲ್ ಆಫ್ ಇನ್ಕಮ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್, ಅಟೋನಮಸ್ ಇನ್ವೆಸ್ಟ್ಮೆಂಟ್ ಸೇವ್ ಇರ್ತದೆ. ಹೈಯರ್ ಇನ್ಕಮ್ ಇರುವಾಗ, ತುಂಬಾ ಲಾರ್ಜ್ ಮ್ಯಾಕ್ಸಿಮಮ್ ಇನ್ಕಮ್ ಲೆವೆಲ್ ಇರುವಾಗ ಕೂಡ ಇನ್ವೆಸ್ಟ್ಮೆಂಟ್ ಲೆವೆಲ್ ಏನಿರ್ತದೆ? ಕಾನ್ಸ್ಟೆಂಟ್ ಇರ್ತದೆ. ವಾಟ್ ಎವರ್ ಮೇ ಬಿ ದ ಇನ್ಕಮ್ ಆಫ್ ಎ ಕನ್ಸ್ಯೂಮರ್ ಅಥವಾ ವಾಟ್ ಎವರ್ ಮೇ ಬಿ ದ ಇನ್ಕಮ್ ಆಫ್ ಎ ಹ್ಯೂಮನ್ ಬೀಯಿಂಗ್, ಇನ್ವೆಸ್ಟ್ಮೆಂಟ್ ವಿಲ್ ಬಿ ಕಾನ್ಸ್ಟೆಂಟ್ ಅಥವಾ ಸ್ಟೇಬಲ್ ಅಥವಾ ಸೇಮ್. ಯಾವುದೇ ಚೇಂಜಸ್ಗಳು ಆಗ್ತಾ ಇಲ್ಲ ಇಲ್ಲಿ. ಇನ್ಕ್ರೀಸ್ ಆಗಬೇಕಿತ್ತು ಆ್ಯಕ್ಚುಲಿ, ಬಟ್ ಇದು ಅಟೋನಮಸ್ ಇನ್ವೆಸ್ಟ್ಮೆಂಟ್ ಆದ ಕಾರಣ ಇದು ಕಾನ್ಸ್ಟೆಂಟ್ ಇದೆ ಅಥವಾ ಸ್ಟೇಬಲ್ ಇದೆ, ಅಥವಾ ಏನು ಹೇಳುವಂಥದ್ದು, ಪ್ಯಾರಲಲ್ ಟು OX ಆಕ್ಸಿಸ್ ಎನ್ನುವಂಥದ್ದು. ಸೊ ಎಷ್ಟೇ ಇನ್ಕಮ್ ಲೆವೆಲ್ ಇರಲಿ ಅವನ ಅಥವಾ ಇನ್ವೆಸ್ಟ್ಮೆಂಟ್ ಲೆವೆಲ್ ಎನ್ನುವಂಥದ್ದು ಸೇಮ್ ಇರ್ತದೆ. ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್. ಸೊ ಪುನಃ ಎಕ್ಸ್ಪ್ಲೈನ್ ಮಾಡ್ತಾನೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಇನ್ವೆಸ್ಟ್ಮೆಂಟ್ ಅಂದ್ರೆ ಎಡಿಷನಲ್ ಮೇಡ್ ಟು ನೇಷನ್ಸ್ ಫಿಸಿಕಲ್ ಕ್ಯಾಪಿಟಲ್ ಅಲ್ವಾ? ಸೊ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಂದ್ರೆ ಏನು? ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಮೀನ್ಸ್ ಫಂಕ್ಷನಲ್ ರಿಲೇಶನ್ಶಿಪ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಕಮ್. ಇನ್ವೆಸ್ಟ್ಮೆಂಟ್ ಮತ್ತು ಇನ್ಕಮ್ ಇರುವಂಥ ರಿಲೇಶನ್ಶಿಪ್ ಅನ್ನು ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಎಕ್ಸ್ಪ್ಲೈನ್ ಮಾಡುವಂಥದ್ದು. ಹಾಗಾದ್ರೆ ಏನದು? ಇಟ್ ಸಿಂಬಾಲಿಕಲಿ ಐ ಇಸ್ ಈಕ್ವಲ್ ಟು ಐ ಡ್ಯಾಶ್. ಐ ಡ್ಯಾಶ್ ಅಂದ್ರೆ ಏನು? ಅಟೋನಮಸ್ ಇನ್ವೆಸ್ಟ್ಮೆಂಟ್. ಅಟೋನಮಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ಕಮ್ ವಿಲ್ ನಾಟ್ ಡಿಸೈಡ್ ಇನ್ವೆಸ್ಟ್ಮೆಂಟ್ ಎನ್ನುವಂಥದ್ದು. ಸೊ ಎಷ್ಟೇ ಇನ್ಕಮ್ ಇರಲಿ ನಮಗೆ ಇನ್ವೆಸ್ಟ್ಮೆಂಟ್ ಎನ್ನುವಂಥದ್ದು ಕಾನ್ಸ್ಟೆಂಟ್ ಇರ್ತದೆ. ಇಲ್ಲಿ ಯಾವ ಇನ್ವೆಸ್ಟ್ಮೆಂಟ್? ಅಟೋನಮಸ್ ಇನ್ವೆಸ್ಟ್ಮೆಂಟ್. OX ಆಕ್ಸಿಸ್ ಅಲ್ಲಿ ಇನ್ಕಮ್, OY ಆಕ್ಸಿಸ್ ಅಲ್ಲಿ ಇನ್ವೆಸ್ಟ್ಮೆಂಟ್. ಸೊ ಐ ಡ್ಯಾಶ್ ಎನ್ನುವಂಥದ್ದು ಫ್ಲಾಟರ್ ಅಥವಾ ಹೊರಿಜಾಂಟಲ್ ಲೈನ್ ಯಾವುದಕ್ಕೆ ಪ್ಯಾರಲಲ್ ಆಗಿರ್ತದೆ? OX ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುವಂಥದ್ದು ಸ್ಟ್ರೈಟ್ ಲೈನ್. ಯಾವುದೇ ರೀತಿಯ ಫ್ಲಕ್ಚುಯೇಷನ್ಸ್ಗಳು, ಯಾವುದೇ ರೀತಿಯ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಇಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ. ಸೊ ಅದರ ಅರ್ಥ ಏನು ಅಂತ ಕೇಳಿದರೆ, ಯಾವ ರೀತಿ ಇನ್ಕಮ್ ಇದ್ರೂ ಕಡಿಮೆ ಇರಲಿ ಹೆಚ್ಚಿರಲಿ ಇನ್ವೆಸ್ಟ್ಮೆಂಟ್ ಎನ್ನುವಂಥದ್ದು ಸೇಮ್ ಇರ್ತದೆ. ಸೊ ಇದೊಂದಷ್ಟು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್. ಸೊ ಯಾವುದೇ ರೀತಿಯ ಇನ್ಕಮ್ ಲೆವೆಲ್ಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ರೆಸ್ಪಾಂಡ್ ಮಾಡೋದಿಲ್ಲ ಎನ್ನುವಂಥದ್ದು. ಐ ಈಸ್ ಈಕ್ವಲ್ ಟು ಐ ಡ್ಯಾಶ್. ಸೊ ವಿ ಡಿಸ್ಕಸ್ಡ್ ಅಬೌಟ್ the graphical representation of investment function. So investment function, autonomous investment, I is equal to I dash ಎನ್ನುವಂಥದ್ದು. ಐ ಡ್ಯಾಶ್ ಅಂದರೆ ಅಟೋನಮಸ್ ಇನ್ವೆಸ್ಟ್ಮೆಂಟ್ ಎನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎಗ್ರಿಗೇಟ್ ಡಿಮಾಂಡ್. ಸೊ ಎಗ್ರಿಗೇಟ್ ಡಿಮಾಂಡ್ ಏನಿರ್ಬೋದು? ಎಗ್ರಿಗೇಟ್ ಡಿಮಾಂಡ್, ಎಗ್ರಿಗೇಟ್ ಮೀನ್ಸ್ ಟೋಟಲ್. ಸೊ ಟೋಟಲ್ ಡಿಮಾಂಡ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಟೋಟಲ್ ಡಿಮಾಂಡ್ ಎನ್ನುವಂಥದ್ದು. ಸೊ ಡಿಮಾಂಡ್ ಅಂದ್ರೆ ಏನು? ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ? ಗೂಡ್ಸ್ ಮತ್ತೆ ಸರ್ವಿಸಸ್ಗಳಿಗೆ ಡಿಮಾಂಡ್ ಮಾಡ್ತಾರೆ. ಸೊ ಎಲ್ರಿಗೂ ಗೊತ್ತಿದೆ ಡಿಮಾಂಡ್ ಮತ್ತೆ ಸಪ್ಲೈ ಮಾರ್ಕೆಟ್ ಪ್ರೈಸ್ ಅನ್ನು ಡಿಸೈಡ್ ಮಾಡುವಂಥದ್ದು.
ಸೊ ಇಲ್ಲಿ ಟೋಟಲ್ ಡಿಮಾಂಡ್ ಯಾವ ರೀತಿ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಎನ್ನುವಂಥದ್ದು. ಎಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಶೋಸ್ ದ ಟೋಟಲ್ ಡಿಮಾಂಡ್ ಅಟ್ ಈಚ್ ಲೆವೆಲ್ ಆಫ್ ಇನ್ಕಮ್. ಏನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡಿಮಾಂಡ್ ಅಥವಾ ಎಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಅಂದ್ರೆ, ಎಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಮೀನ್ಸ್ ಅಥವಾ ಶೋಸ್ ದ ಟೋಟಲ್ ಡಿಮಾಂಡ್ ಎಟ್ ಈಚ್ ಲೆವೆಲ್ ಆಫ್ ಇನ್ಕಮ್ ಎನ್ನುವಂಥದ್ದು. ಪ್ರತಿ ಲೆವೆಲ್ ಆಫ್ ಇನ್ಕಮಿಗೆ ಟೋಟಲ್ ಡಿಮಾಂಡ್ ಯಾವ ರೀತಿ ಇದೆ, ಗೂಡ್ಸ್ ಮತ್ತೆ ಸರ್ವಿಸಸ್ಗಳಿಗೆ ಟೋಟಲ್ ಡಿಮಾಂಡ್ ಎಟ್ ಈಚ್ ಲೆವೆಲ್ ಆಫ್ ಇನ್ಕಮಿಗೆ ಯಾವ ರೀತಿ ಇದೆ ಎನ್ನುವಂಥದ್ದು. ಸಾಮಾನ್ಯವಾಗಿ ಡಿಮಾಂಡ್ ಯಾವ ರೀತಿ ಇರ್ತದೆ, ಇನ್ಕಮ್ ಜಾಸ್ತಿ ಆಗ್ತಾ ಹೋದ ಹಾಗೆ ಆಟೋಮೆಟಿಕಲಿ ನಮ್ಮ ಡಿಮಾಂಡ್ಗಳು, ನಮ್ಮ ವಾಂಟ್ಸ್ಗಳು, ನಮ್ಮ ನೀಡ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ನಾವು ಗೂಡ್ಸ್ ಮತ್ತು ಸರ್ವೀಸಸ್ಗಳನ್ನು ಪರ್ಚೇಸ್ ಮಾಡುವಂಥದ್ದು ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ಸಪೋಸ್ ನಮ್ಮ ಇನ್ಕಮ್ಗಳು ರೆಡ್ಯೂಸ್ ಆಗ್ತಾ ಬಂದ ಹಾಗೆ ನಮ್ಮ ಟೋಟಲ್ ಡಿಮಾಂಡ್ ಕೂಡ, ನಾವು ಮಾಡುವಂಥ ಡಿಮಾಂಡ್ಗಳು ಕೂಡ ಏನಾಗ್ತಾ ಹೋಗ್ತದೆ, ರೆಡ್ಯೂಸ್ ಆಗ್ತಾ ಹೋಗುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಸೊ ಎಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಅಥವಾ ಟೋಟಲ್ ಡಿಮಾಂಡ್ ಫಂಕ್ಷನ್ ಶೋಸ್ ದ ಟೋಟಲ್ ಡಿಮಾಂಡ್ ಅಟ್ ಈಚ್ ಲೆವೆಲ್ ಆಫ್ ಇನ್ಕಮ್ ಎನ್ನುವಂಥದ್ದು. ಕೆಲವು ಸಂದರ್ಭಗಳಲ್ಲಿ ಜಾಸ್ತಿ ಇರ್ಬೋದು, ಇನ್ನೊಂದಷ್ಟು ಸಂದರ್ಭಗಳಲ್ಲಿ ಕಡಿಮೆ ಇರ್ಬೋದು ಎನ್ನುವಂಥದ್ದು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಡಿಮಾಂಡ್ ವಿಲ್ ಬಿ ಡಿಸೈಡೆಡ್ ಬೈ ಅವರ್ ಇನ್ಕಮ್ ಎನ್ನುವಂಥದ್ದು. ಈ ಡಿಮಾಂಡ್ ಅಟ್ ಈಚ್ ಲೆವೆಲ್ ಆಫ್ ಇನ್ಕಮ್ ಇಟ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ವರ್ಟಿಕಲಿ ಆಡಿಂಗ್ ದ ಕನ್ಸಂಪ್ಷನ್ ಫಂಕ್ಷನ್ ಮತ್ತೆ ಇನ್ವೆಸ್ಟ್ಮೆಂಟ್ ಫಂಕ್ಷನ್. ಕನ್ಸಂಪ್ಷನ್ ಫಂಕ್ಷನ್ ಮತ್ತೆ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅನ್ನು ಜಾಯಿನ್ ಮಾಡಿದಾಗ ನಮಗೆ ಯಾವ್ದು ಸಿಗ್ತದೆ, ಎಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ಗಳು ಸಿಗ್ತದೆ ಎನ್ನುವಂಥದ್ದು. ಸೊ ಸ್ಟೂಡೆಂಟ್ಗಳಿಗೆ ನೆನಪಿರಬೇಕು, ಕನ್ಸಂಪ್ಷನ್ ಫಂಕ್ಷನ್ ಡಯಾಗ್ರಾಮ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಯಾವ ರೀತಿ ಇತ್ತು, ಸಿ ಇಸ್ ಈಕ್ವಲ್ ಟು ಸಿ ಪ್ಲಸ್ ಸಿ ವೈ ಅಲ್ವಾ, ಸಿ ಡ್ಯಾಶ್. ಸೊ ಒಂದೇನಾಗಿತ್ತು ಆಟೋನಮಸ್ ಕನ್ಸಂಪ್ಷನ್, ಇನ್ನೊಂದು ಇಂಡ್ಯೂಸ್ಡ್ ಕನ್ಸಂಪ್ಷನ್. ಆಟೋನಮಸ್ ಕನ್ಸಂಪ್ಷನ್ ಯಾವ ರೀತಿ ಇತ್ತು, ಕಾನ್ಸ್ಟೆಂಟ್ ಆಗಿತ್ತು ಅಥವಾ ಸ್ಟೇಬಲ್ ಆಗಿತ್ತು. ಬಟ್ ಇಂಡ್ಯೂಸ್ಡ್ ಕನ್ಸಂಪ್ಷನ್ಗಳು ಏನಾಗ್ತಾ ಇತ್ತು, ಇನ್ವೆಸ್ಟ್ಮೆಂಟ್ ಇನ್ಕಮ್ ಜಾಸ್ತಿ ಆಗ್ತಾ ಹೋದ ಹಾಗೆ ಇಂಡ್ಯೂಸ್ಡ್ ಕನ್ಸಂಪ್ಷನ್ ಇನ್ಕ್ರೀಸ್ ಆಗ್ತಾ ಹೋಗಿತ್ತು ಎನ್ನುವಂಥದ್ದು. ಸೊ ಒಂದು ಇದನ್ನು ಆ್ಯಡ್ ಮಾಡಬೇಕು, ಇನ್ನೊಂದು ಇನ್ವೆಸ್ಟ್ಮೆಂಟ್ ಫಂಕ್ಷನ್. ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅದು ಯಾವ ರೀತಿ, ಅಗೇನ್ ಅದು ಕೂಡ ಐ ಡ್ಯಾಶ್ ಇಸ್ ಈಕ್ವಲ್ ಟು ಐ ಡ್ಯಾಶ್. ಫ್ಲಾಟರ್ ಅಥವಾ ಸ್ಟೇಬಲ್ ಆಗಿದ್ದದ್ದು ನಮಗೆ ಗೊತ್ತಿದೆ. ವಾಟ್ ಎವರ್ ಮೇ ಬಿ ದ ಇನ್ಕಮ್ ಲೆವೆಲ್, ಇನ್ವೆಸ್ಟ್ಮೆಂಟ್ ಈಸ್ ಫಿಕ್ಸ್ಡ್ ಹಿಯರ್. ಸೊ ಇನ್ವೆಸ್ಟ್ಮೆಂಟ್ ಲೈನ್ ಯಾವ ರೀತಿ ಇತ್ತು ಎನ್ನುವಂಥದ್ದು ನಮಗೆ ಗೊತ್ತಿದೆ. ಸೊ ಅದನ್ನು ಏನ್ ಮಾಡುವಂಥದ್ದು, ಇಟ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ವರ್ಟಿಕಲಿ ಆಡಿಂಗ್ ದ ಕನ್ಸಂಪ್ಷನ್ ಫಂಕ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್. ಸೊ ಹಿಯರ್ ಇಸ್ ದ ಡಯಾಗ್ರಾಮ್. ಇಲ್ಲಿ ನಾವೇನು ಮಾಡಿದ್ದೇವೆ, ಟೋಟಲ್ ಎಗ್ರಿಗೇಟ್ ಡಿಮಾಂಡ್ ಅನ್ನು ಒಬ್ಟೈನ್ ಮಾಡಿದ್ದೇವೆ ಬೈ ಆಡಿಂಗ್, ವರ್ಟಿಕಲಿ ಆಡಿಂಗ್ ದ ಕನ್ಸಂಪ್ಷನ್ ಫಂಕ್ಷನ್ ಅಂಡ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್. So in this diagram, OX axis, horizontal axis represents income, OY axis, vertical axis represents aggregate demand ಎನ್ನುವಂಥದ್ದು. Again here I is equal to I dash. Suppose point M ಅಲ್ಲಿ M is equal to C plus CY, C plus ಸಿ ವೈ ಅನ್ನುವಂಥದ್ದನ್ನು ಗಮನಿಸಬೇಕು. ಸೊ ಸಿ ಪ್ಲಸ್ ಸಿ ವೈ ಯಾವುದರಲ್ಲಿ, ಓ ಎಂ ಪಾಯಿಂಟ್ ಅಲ್ಲಿ ಅಲ್ವಾ, ಓ ಎಂ. ಅದೇ ರೀತಿ ಓ ಜೆ ಪಾಯಿಂಟ್ ಅಲ್ಲಿ ಐ ಡ್ಯಾಶ್ ಅಲ್ವಾ. ಎಸ್, ಇನ್ವೆಸ್ಟ್ಮೆಂಟ್ ಫಂಕ್ಷನ್ಗಳು. ಇದು ಕನ್ಸಂಪ್ಷನ್ ಫಂಕ್ಷನ್, ದಿಸ್ ಒನ್ ಈಸ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್. ಸೊ ಒಬ್ಟೈನ್ ಮಾಡುವಂಥದ್ದು ಓ ಎಲ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಐ ಪ್ಲಸ್ ಸಿ ವೈ, I dash plus CY, that is the aggregate demand function ಎನ್ನುವಂಥದ್ದು. ಸೊ ಹಿಯರ್ ಎಟ್ OM ಪಾಯಿಂಟ್ ಅಥವಾ M ಪಾಯಿಂಟ್ ನೀವು ನೋಡ್ಬೋದು ಕನ್ಸಂಪ್ಷನ್ ಫಂಕ್ಷನ್ ಏನಾಗ್ತದೆ, ಸಿ ಇಸ್ ಈಕ್ವಲ್ ಟು ಸಿ ಡ್ಯಾಶ್ ಪ್ಲಸ್ ಸಿ ವೈ. ಆಟೋನಮಸ್ ಕನ್ಸಂಪ್ಷನ್ ಮತ್ತೆ ಏನು ಇಂಡ್ಯೂಸ್ಡ್ ಕನ್ಸಂಪ್ಷನ್ಗಳು. ಇನ್ಕಮ್ ಇನ್ಕ್ರೀಸ್ ಆಗುವಾಗ ಕನ್ಸಂಪ್ಷನ್ ಫಂಕ್ಷನ್ ಕೂಡ ಇನ್ಕ್ರೀಸ್ ಆಗ್ತದೆ, ಇನ್ಕಮ್ ಡಿಕ್ರೀಸ್ ಆಗುವಾಗ ಕನ್ಸಂಪ್ಷನ್ ಫಂಕ್ಷನ್ ಡಿಕ್ರೀಸ್ ಆಗ್ತದೆ. ಪಾಯಿಂಟ್ ಎಂ ಅಲ್ಲಿ ರೆಪ್ರೆಸೆಂಟ್ಸ್ ಕನ್ಸಂಪ್ಷನ್ ಫಂಕ್ಷನ್. ಎಟ್ ಪಾಯಿಂಟ್ ಜೆ ಇಟ್ ರೆಪ್ರೆಸೆಂಟ್ಸ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಫ್ಲಾಟರ್ ಲೈನ್. ಐ ಇಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಐ ಡ್ಯಾಶ್. ಇದನ್ನೆರಡರನ್ನು ಮರ್ಜ್ ಮಾಡಿದಾಗ, ಆಡ್ ಮಾಡಿದಾಗ ವಿ ವಿಲ್ ಒಬ್ಟೈನ್ point L, that is aggregate demand. So this one is the aggregate demand function. So adu at OL point andre C dash, it means aggregate demand is equal to I dash plus CY. It means I dash plus CY.
ಸೊ ಈ ಏನು ಇನ್ಕ್ರೀಸಿಂಗ್ ಏನು ಲೈನ್ ಇದೆ, ಸೊ ಇದು ಯಾವುದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತದೆ, ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ ಎನ್ನುವಂಥದ್ದು. ಎಲ್ಲಿ? ಪಾಯಿಂಟ್ ಎಲ್ ಅಲ್ಲಿ. ಅದರ ಅರ್ಥ ಏನಂತ ಹೇಳಿದ್ರೆ, ಇನ್ಕಮ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಅಗ್ರಿಗೇಟ್ ಡಿಮಾಂಡ್ ಕೂಡ ಏನಾಗ್ತಾ ಹೋಗ್ತದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಯಾವಾಗ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಅಗ್ರಿಗೇಟ್ ಡಿಮಾಂಡ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸಪೋಸ್ ನಮ್ಮ ಇನ್ಕಮ್ ರೆಡ್ಯೂಸ್ ಆಗ್ತಾ ಬಂತು, ಅಗ್ರಿಗೇಟ್ ಡಿಮಾಂಡ್ ಕೂಡ ಏನಾಗ್ತಾ ಹೋಗ್ತದೆ, ಡಿಕ್ರೀಸ್ ಆಗ್ತಾ ಬರುವಂಥದ್ದನ್ನು ಗಮನಿಸಬಹುದು. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅಗ್ರಿಗೇಟ್ ಡಿಮಾಂಡ್ ವಿಲ್ ಬಿ ಡಿಸೈಡೆಡ್ ಬೈ ಸಾಮಾನ್ಯವಾಗಿ ಇನ್ಕಮ್ ಆಫ್ ದ ಕನ್ಸ್ಯೂಮರ್ ಎನ್ನುವಂಥದ್ದು. ಇಟ್ ಈಸ್ ಪ್ಯಾರಲಲ್ ಟು ಕನ್ಸಂಪ್ಷನ್ ಫಂಕ್ಷನ್ ಅಂತ ಹೇಳ್ಬೋದು. ಅಂದ್ರೆ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಎನ್ನುವಂಥದ್ದು ಅಥವಾ ಈ ಪಾಯಿಂಟ್ ಎಲ್ ಇಂದ ಸಿ ಡ್ಯಾಶ್ ಇಸ್ ಈಕ್ವಲ್ ಟು ಐ ಡ್ಯಾಶ್ ಪ್ಲಸ್ ಸಿ ವೈ ಎನ್ನುವಂಥದ್ದು, ಇಟ್ ಈಸ್ ಪ್ಯಾರಲಲ್ ಟು ಕನ್ಸಂಪ್ಷನ್ ಫಂಕ್ಷನ್. ಸಿ ಈಸ್ ಈಕ್ವಲ್ ಟು ಸಿ ಡ್ಯಾಶ್ ಪ್ಲಸ್ ಸಿ ವೈ. ಸೊ ದೇ ಹ್ಯಾವ್ ದ ಸೇಮ್ ಸ್ಲೋಪ್, ಅಂದ್ರೆ ಇನ್ಕ್ರೀಸಿಂಗ್ ಸ್ಲೋಪ್ ಅನ್ನು ನೀವು ಗಮನಿಸಬಹುದು. ಅದರ ಜೊತೆಗೆ ದೇ ಆರ್ ಟೂ ಫಿಸಿಕಲ್ ವೇರಿಯೇಬಲ್ ವಿಚ್ ಇನ್ಫ್ಲೂಯೆನ್ಸಸ್ ಅಗ್ರಿಗೇಟ್ ಡಿಮಾಂಡ್. ಎರಡು ಫಿಸಿಕಲ್ ವೇರಿಯೇಬಲ್ಸ್ಗಳು, ಮ್ಯಾಟರ್ಸ್ಗಳು ಅಗ್ರಿಗೇಟ್ ಡಿಮಾಂಡ್ ಅನ್ನು ಇನ್ಫ್ಲೂಯೆನ್ಸ್ ಮಾಡ್ತದೆ. ಒಂದು ಟ್ಯಾಕ್ಸ್, ಇನ್ನೊಂದು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್. ಅರ್ಥ ಆಯ್ತಲ್ಲ? ಒಂದು ಟ್ಯಾಕ್ಸ್, ಇನ್ನೊಂದು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಏನ್ ಮಾಡ್ತದೆ, ಇಟ್ ಇನ್ಫ್ಲೂಯೆನ್ಸಸ್ ಅಥವಾ ಫಿಸಿಕಲ್ ಮೆಷರ್ ಇಟ್ ಇನ್ಫ್ಲೂಯೆನ್ಸಸ್ ಅಗ್ರಿಗೇಟ್ ಡಿಮಾಂಡ್ ಎನ್ನುವಂಥದ್ದು. ಸೊ ದಿಸ್ ಈಸ್ ಅಬೌಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ aggregate demand. Aggregate demand is the mixture of both consumption function and investment function. So aggregate demand function shows the total demand at each level of income ಎನ್ನುವಂಥದ್ದು. ಸೊ ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಇಟ್ ಕ್ಯಾನ್ ಬಿ obtained by vertically adding the consumption and investment function. OM consumption function ಅನ್ನು ರೆಪ್ರೆಸೆಂಟ್ ಮಾಡ್ತದೆ C ಪ್ಲಸ್ CY. OJ ಐ ಡ್ಯಾಶ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ, ಅಂದ್ರೆ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅನ್ನು ಎರಡರನ್ನು ಆಡ್ ಮಾಡಿದಾಗ ನಮಗೆ ಸಿಗುವಂಥದ್ದು ಓ ಎಲ್ ಅಥವಾ ಎಲ್ ಪಾಯಿಂಟ್ ಐ ಡ್ಯಾಶ್ ಪ್ಲಸ್ ಸಿ ವೈ. ಇಟ್ ಮೀನ್ಸ್ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್. ಅಂದ್ರೆ ಇಟ್ ಈಸ್ ಪ್ಯಾರಲಲ್ ಟು ಕನ್ಸಂಪ್ಷನ್ ಫಂಕ್ಷನ್. ಯಾವ ರೀತಿಯ ಸ್ಲೋಪ್ ಇದೆ ಅದೇ ರೀತಿ ಕನ್ಸಂಪ್ಷನ್ ಫಂಕ್ಷನ್ ಸ್ಲೋಪ್ ಯಾವ ರೀತಿ ಇದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಅದೇ ಸ್ಲೋಪ್ ಯಾವುದರಲ್ಲಿದೆ, ಅಗ್ರಿಗೇಟ್ ಡಿಮಾಂಡ್ ಅಲ್ಲಿ ಕೂಡ ಇದೆ ಎನ್ನುವಂಥದ್ದು. ಟೋಟಲ್ ಮೆಸೇಜ್ ಏನು ಅಂತ ಕೇಳಿದ್ರೆ, ವೆನ್ ಎವರ್ ಇನ್ಕಮ್ ಇನ್ಕ್ರೀಸಸ್ ಅಗ್ರಿಗೇಟ್ ಡಿಮಾಂಡ್ ಆಲ್ಸೋ ಇನ್ಕ್ರೀಸಸ್. ಬಟ್ ಟೂ ಅಂತ ಹೇಳುವಂಥದ್ದು ಇನ್ಫ್ಲೂಯೆನ್ಸಸ್ಗಳು ಯಾವುದೆಲ್ಲ, ಒಂದು ಗೌರ್ಮೆಂಟ್ ಟ್ಯಾಕ್ಸ್, ಇನ್ನೊಂದು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ಸ್ಗಳು. ಸೊ ಇಲ್ಲಿ ಓ ಎಕ್ಸ್ ಆಕ್ಸಿಸ್ ಅಲ್ಲಿ ಇನ್ಕಮ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ, ಓ ವೈ ಆಕ್ಸಿಸ್ ಅಲ್ಲಿ ಅಗ್ರಿಗೇಟ್ ಡಿಮಾಂಡ್ AD ಅಂತ ಬರ್ತಿದ್ದೇನೆ ಗಮನಿಸಿಕೊಳ್ಳಿ, ಅಗ್ರಿಗೇಟ್ ಡಿಮಾಂಡ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಸೊ ಎಂ ಪಾಯಿಂಟ್ ಕನ್ಸಂಪ್ಷನ್ ಫಂಕ್ಷನ್, ಜೆ ಪಾಯಿಂಟ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಎಲ್ ಪಾಯಿಂಟ್ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಎನ್ನುವಂಥದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿರುವಂಥದ್ದು. ಒಂದು ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಕನ್ಸಂಪ್ಷನ್ ಫಂಕ್ಷನ್, ಏನದರ್ ಒನ್ ಈಸ್ ಅಗ್ರಿಗೇಟ್ ಡಿಮಾಂಡ್. ಇಲ್ಲಿಗೆ ಮೂರು ರೀತಿಯಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನು ತೋರಿಸಿರುವಂಥದ್ದು. ಒಂದು ಕನ್ಸಂಪ್ಷನ್ ಫಂಕ್ಷನ್ ಯಾವ ರೀತಿ ಇದೆ, ಇನ್ನೊಂದು ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಯಾವ ರೀತಿ ಇದೆ, ಅದೇ ರೀತಿ ಅಗ್ರಿಗೇಟ್ ಡಿಮಾಂಡ್ ಯಾವ ರೀತಿ ಇದೆ. ಟೋಟಲ್ ಕಂಟ್ರಿಯ ಟೋಟಲ್ ಡಿಮಾಂಡ್ನ ನೇಚರ್ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿರುವಂಥದ್ದು. ಸೊ ಇದರ ಮೂಲಕ ನಮಗೆ ಗೊತ್ತಾಗುವಂಥದ್ದು ಏನು ಅಂತ ಕೇಳಿದರೆ, ಇನ್ಕಮ್ ಏನು ಮಾಡ್ತದೆ, ಅಗ್ರಿಗೇಟ್ ಡಿಮಾಂಡನ್ನು ಸಾಮಾನ್ಯವಾಗಿ ಡಿಸೈಡ್ ಮಾಡ್ತದೆ ಎನ್ನುವಂಥದ್ದು. ಸೊ ಇದರ ಬಗ್ಗೆ ಏನು ಹೇಳುವಂಥದ್ದು, ಡಯಾಗ್ರಾಮನ್ನು ಓದಿ ಮಾಡುವಂಥದ್ದು ಅಥವಾ ಓದಿ ಕಲಿಯುವಂಥದ್ದಲ್ಲ, ಸ್ವತಃ ಡಯಾಗ್ರಾಮನ್ನು ಡ್ರಾ ಮಾಡಬೇಕು. ಒಂದ್ಸಲ ತಪ್ಪಿದ್ರೆ ಇನ್ನೊಂದ್ಸಲ ಡ್ರಾ ಮಾಡಬೇಕು. ಸೊ ಅದನ್ನು ನೆನಪಲ್ಲಿ ಇಟ್ಟುಕೊಳ್ಳುವಂಥ ಕೆಲಸ ಮಾಡಬೇಕು. ಸುಮ್ಮನೆ ಓದಿದ ಕೂಡಲೇ ನಮಗೆ ಥಿಯರಿ ಓದಿದ ಹಾಗೆ ಡಯಾಗ್ರಾಮನ್ನು ನಾನು ಬರೀತೇನೆ ಎಕ್ಸಾಮಲ್ಲಿ, ಸೊ ಈ ರೀತಿ ಬಂಡತನ ಇರುವಂಥದ್ದು ಬೇಡ. ಸೊ ಸ್ವತಃ ಒಂದು 2-3 ಸಲ ಡ್ರಾ ಮಾಡಿ ಪರ್ಟಿಕ್ಯುಲರ್ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಅದನ್ನು ಕಲಿಯುವಂಥ ಕೆಲಸ ಮಾಡಬೇಕು ವಿದ್ಯಾರ್ಥಿಗಳು. ಸೊ ನಿಮಗೆ 3rd ಚಾಪ್ಟರ್ ಮನಿ ಆ್ಯಂಡ್ ಬ್ಯಾಂಕಿಂಗ್ನ ನೋಟ್ಸನ್ನು ವಾಟ್ಸಪ್ ಮಾಡಿದೆ ಮೊನ್ನೆ. ಸೊ ಏನಾದರೂ ಗೊಂದಲಗಳಿದ್ದರೆ ಕೇಳಿಕೊಳ್ಬೇಕು, ಅದನ್ನು ಕಂಪ್ಲೀಟಾಗಿ ಓದಿ ಒಮ್ಮೆ. ಏನಾದರೂ ಅರ್ಥ ಆಗಲಿಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ಸ್ಗಳಿದೆ ಅಥವಾ ಏನಾದರೂ ಏನು ಹೇಳುವಂಥದ್ದು ಡೌಟ್ಸ್ಗಳಿದೆ ಅಂತಂದರೆ ಕೇಳಿಕೊಳ್ಳಿ. ಸೊ ಎಕ್ಸಾಮಿಗೆ ಎಲ್ಲರೂ ಪ್ರಿಪೇರ್ ಆಗಬೇಕು. ನಮ್ಮ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಇದು ಲಾಸ್ಟ್ ಚಾಪ್ಟರ್ ಕೂಡ ಆಗಿರ್ತದೆ. ನಮ್ಮ ಈ ಅಕಾಡೆಮಿಕ್ ಇಯರಿಗೆ ರೆಡ್ಯೂಸ್ ಮಾಡಿದ ಕಾರಣ 4 ಚಾಪ್ಟರ್ಗಳಿರುವಂಥದ್ದು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ. ಸೊ ಚಂದ ಓದ್ತೀರಿ, ಮಿಡ್ ಟರ್ಮ್ ಎಕ್ಸಾಮಿಗೆ ಎಲ್ಲರೂ ಪ್ರಿಪೇರ್ ಆಗ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಚಾಪ್ಟ್ರಲ್ಲಿ ಸಪ್ಲೈ
ಸೈಡ್ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡುವಂಥದ್ದು, ಸಪ್ಲೈ ಸೈಡ್ ಮ್ಯಾಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮಲ್ಟಿಪ್ಲೇಯರ್ ಬಗ್ಗೆ. ಸೊ ಥ್ಯಾಂಕ್ ಯು.